ನಮಸ್ಕಾರ ರೀ. ಹೆಂಗದರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಸಿಂಪಲ್ ಆಗಿ ಕೇವಲ 5 ನಿಮಿಷದಾಗ 2 ಪದಾರ್ಥನ ಯೂಸ್ ಮಾಡಿಕೊಂಡು ಈ ರೀತಿ ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೇನ್ರಿ. ಈ ಸ್ವೀಟ್ ಮಾಡೋಕೆ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ. ಕೇವಲ 5 ನಿಮಿಷದಾಗ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಈ ಸ್ವೀಟ್ನ ಆರಾಮಾಗಿ ಮಾಡ್ಕೊಳ್ಬೋದು. ಪಾಕ ಮಾಡಬೇಕನ್ನೋ ಟೆನ್ಷನ್ ಇಲ್ಲ. ಚಿಕ್ಕ ಮಕ್ಕಳು ಕೂಡ ಈ ಸ್ವೀಟ್ನ ಮಾಡ್ಕೊಳ್ಬೋದು. ಅಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಐತ್ರಿ. ಕೇವಲ 5ರಿಂದ 10 ನಿಮಿಷದೊಳಗೆ ಈ ಸ್ವೀಟು ರೆಡಿ ಆಗುತ್ತೆ. ಬರೀ ಹಾಗಿದ್ರೆ ಈ ಒಂದು ರುಚಿಯಾದ ಸ್ವೀಟ್ನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣ. ಅದಕ್ಕಿಂತ ಫಸ್ಟು ಯಾರ್ಯಾರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದಿರಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಬರೀ ಹಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸ್ವೀಟ್ನ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ಫಸ್ಟ್ ನಾನಿಲ್ಲೇ ಈ ಸ್ವೀಟ್ನ ಮಾಡೋಕೆ 1 ಕಪ್ ಒಳಗೆ ಕಪ್ಪಿನ ಅಳತೆಯಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ ರೀ. ನೋಡಿರಿ, 1 ಕಪ್ ಸಕ್ಕರೆನ ಈ ರೀತಿ ಮಿಕ್ಸಿ ಜಾರ್ ಒಳಗೆ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಪೂರ್ತಿ ನೈಸಾಗಿ ಪೌಡ್ರ ಆಗಬೇಕ್ರಿ. ಇದು ತರಿಯಾಗಿ ಇರಬಾರ್ದು. ಅಕಸ್ಮಾತ್ ನಿಮ್ಗೆ ಸ್ವಲ್ಪ ತರಿ ಅನಿಸಿದ್ರೆ ನೀವು ಇದನ್ನು ಒಂದು ಸರ್ತಿ ಜರಡಿ ಹಿಡ್ಕೊಳ್ಳೋದು ಒಳ್ಳೆಯದು. ನೋಡಿರಿ, ಇವಾಗ ನಾನು ಜರಡಿ ಹಿಡ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದ್ರೆ ಪೂರ್ತಿ ನೈಸಾಗಿ ಸಕ್ಕರೆ ಪೌಡ್ರ್ ಆಗೈತ್ರಿ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೇನೆ. ನೋಡ್ರಿ, ಈ ರೀತಿ ಸಕ್ಕರೆನ ನೈಸಾಗಿ ಪೌಡ್ರ್ ಮಾಡ್ಕೊಂಡಿಂದ ಇವಾಗ ಇದನ್ನು ಸೈಡ್ಗೆ ತೆಗೆದಿಡ್ರಿ. ಇವಾಗ ನಾವು ಯಾವ ಕಪ್ ಒಳಗೆ ಸಕ್ಕರೆನ ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ ಒಳಗೆ 1.5 ಕಪ್ ಆಗುವಷ್ಟು ನಾನಿಲ್ಲೇ ಹುರುಗಡ್ಲೆ ಅಥವಾ ನಮ್ಮ ಕಡೆ ಪುಟಾಣಿ ಅಂತ ಕರೀತಾರೋ ಅದನ್ನು ತೊಗೊಳಕತ್ತೇನ್ರಿ. ನೋಡ್ರಿ, ಈ ರೀತಿ 1.5 ಕಪ್ ಒಳಗೆ ಅದೇ ಮಿಕ್ಸಿ ಜಾರ್ ಒಳಗೆ ಹುರುಗಡ್ಲೆನ ಪೂರ್ತಿ ನೈಸಾಗಿ ಪೌಡ್ರ್ ಮಾಡ್ಕೊಂಡು ತೊಗೊಂಡು ಬರಬೇಕು. ಅಕಸ್ಮಾತ್ ಇವು ಸ್ವಲ್ಪ ಮೆತ್ತಗದು ಇದ್ದರೆ ನೀವು ಇವನ್ನ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡ್ರಿ, ಇವಾಗ ನಾನು ಫ್ಲೇವರ್ಗಾಗಿ 2 ಏಲಕ್ಕಿನ ಸೇರಿಸ್ಕೊಳಕತ್ತೇನೆ. ಏಲಕ್ಕಿ ಸೇರಿಸ್ಕೊಂಡು ಇದನ್ನು ಅಷ್ಟೇ ಪೂರ್ತಿ ನೈಸಾಗಿ ಪೌಡ್ರ್ ಮಾಡ್ಕೊಂಡು ತೊಗೊಂಡು ಬರಬೇಕು. ಸ್ವಲ್ಪ ತರಿ ಅನಿಸಿದ್ರೆ ಇದನ್ನು ಕೂಡ ಒಂದು ಸರ್ತಿ ಜರಡಿ ಹಿಡ್ಕೊಳ್ಳೋದು ಒಳ್ಳೆಯದು. ನೋಡ್ರಿ, ಇವಾಗ ನಾನು ಪೂರ್ತಿ ನೈಸಾಗಿ ಪೌಡ್ರ್ ಮಾಡ್ಕೊಂಡೇನಿ. ಇವಾಗ ನೋಡ್ರಿ, ನಾವು ಆಗಲೇ ಸಕ್ಕರೆ ಪೌಡ್ರನ್ನ ಮಾಡಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಈಗ 1 ಕಪ್ ಆಗುವಷ್ಟು ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಪೂರ್ತಿ 1 ಕಪ್ ಹಾಲನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಈ ಸ್ವೀಟ್ ಮಾಡೋಕೆ ಒಂದು 4ರಿಂದ 5 ಸ್ಪೂನ್ ಹಾಲಾದ್ರೆ ಸಾಕು. ಈ ರೀತಿ ಸ್ವಲ್ಪ ಹಾಲನ್ನ ಹಾಕಿ 1 ಸ್ಪೂನ್ ತಗೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊರಿ. ಇದು ಒಂದು ಕ್ರೀಮಿ ಸ್ಟ್ರಕ್ಚರ್ ಬರಬೇಕ್ರಿ. ನೋಡ್ರಿ, ಈ ರೀತಿ ಕ್ರೀಮ್ ಗತ್ಲೆ ಆಗ್ತೈತಿ. ಸ್ವಲ್ಪ ಇದು ಗಟ್ಟಿ ಅನಿಸಿದ್ರೆ ಇನ್ನೊಂದು ಟೀ ಸ್ಪೂನಷ್ಟು ಹಾಲನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊರಿ. 1-2 ನಿಮಿಷ ಮಿಕ್ಸ್ ಮಾಡಿದರೆ ಈ ರೀತಿ ಕ್ರೀಮ್ ರೆಡಿ ಆಗ್ತೈತಿ. ಇವಾಗ ಈ ಸ್ಟ್ರಕ್ಚರ್ಗೆ ನಾವು ಆಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪುಟಾಣಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಬೇಕ್ರಿ. ಇಷ್ಟೇ ಸಿಂಪಲ್ಲಾಗಿ ಕೇವಲ ಹಂಗೆ ಮಾಡೋಕೆ ನಿಂತ್ರೆ 5 ನಿಮಿಷದಾಗ ರೆಡಿ ಆಗುತ್ತೆ ರೀ. ನಾನು ಆಗಲೇ ಹೇಳ್ದಂಗೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಈ ಸ್ವೀಟ್ನ ಆರಾಮಾಗಿ ಮಾಡ್ಬೋದು. ನೋಡ್ರಿ, ಇವಾಗ ನಾನು ಹುರುಗಡ್ಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೌಡ್ರನ್ನ ಈ ಕ್ರೀಮಿ ಸ್ಟ್ರಕ್ಚರ್ ಒಳಗೆ ಈ ರೀತಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಅಕಸ್ಮಾತ್ ಇದು ನಿಮ್ಗೆ ತೆಳುವಾಗಿದೆ ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹುರುಗಡ್ಲೆನ ಮಿಕ್ಸಿ ಮಾಡಿಕೊಂಡು ಆ ಪೌಡ್ರನ್ನ ಸೇರಿಸ್ಕೊಳ್ಬೋದು. ನೋಡ್ರಿ, ಇವಾಗ ನಾನು ಅದನ್ನು ಕೈಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಸ್ಟ್ರಕ್ಚರ್ ಏನೈತಲ್ಲ ಅದನ್ನು ಪೂರ್ತಿಯಾಗಿ ಈ ಹಿಟ್ಟೊಳಗೆ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಇದು ಸ್ವಲ್ಪ ನಿಮ್ಗೆ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ಇವಾಗ ನಾನು ನೀಟಾಗಿ ಕೈಲೇ ಈ ರೀತಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಮತ್ತು ಜಾಸ್ತಿ ತಿಳು ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಸ್ವಲ್ಪ ಪುಟಾಣಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊರಿ. ಅಂದ್ರೆ ಕರೆಕ್ಟಾಗಿ ಸ್ಟ್ರಕ್ಚರು ಬರ್ತೈತಿ. ನೋಡ್ರಿ, ಇವಾಗ ನಾನು ಕೈಲೇ ನೀಟಾಗಿ ಮೊದಲು ಮಿಕ್ಸ್ ಮಾಡ್ಕೊಳತ್ತೇನೆ. ಈಗ ಒಂದು ಸ್ವಲ್ಪ ಹಿಟ್ಟು ಇನ್ನೂ ಗಟ್ಟಿ ಅನ್ಸಾತೈತಿ. ಅದಕ್ಕಾಗಿ ಇನ್ನೊಂದು ಟೀ ಸ್ಪೂನಷ್ಟು ಹಾಲನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇವಾಗ ಇದಕ್ಕೆ ನಮಗೆ ಬೇಕು ಅಂತ ಅಂದ್ರೆ 1 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ತುಪ್ಪ ಇಲ್ಲದೆ ಕೂಡ ಹಂಗೆ ಈ ಸ್ವೀಟ್ನ ಮಾಡ್ಕೊಳ್ಬೋದ್ರಿ. ನಾನಿಲ್ಲೇ ಸ್ವಲ್ಪ ಘಮ ಬರಲಿ ಮತ್ತು ಟೇಸ್ಟು ಇನ್ನೂ ರುಚಿಯಾಗಿರಲಿ ಅನ್ನೋದಕ್ಕೋಸ್ಕರ 1 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡತ್ತೇನೆ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟು ರುಚಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ 1-2 ಟೀ ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಾಕತ್ತೇನೆ ರೀ.
ಈ ಮಿಲ್ಕ್ ಪೌಡ್ರನ್ನ ಹಾಕೋದು ಆಪ್ಷನಲ್ಲು, ನಿಮ್ಗೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಅಂದ್ರೆ ಹಂಗೆ ಕೂಡ ಈ ಸ್ವೀಟ್ನ ನೀವು ಮಾಡಿಕೊಂಡ್ರು ನಡಿತೈತಿ. ನೋಡ್ರಿ ಇವಾಗ ನಾನು 2 ಟೀ ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನ ಹಾಕಿ ನೀಟಾಗಿ ಈ ರೀತಿ ಕೈಲೇ ಮಿಕ್ಸ್ ಮಾಡತ್ತೇನೆ. ಈ ರೀತಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟು ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕ್ರಿ. ನೋಡ್ರಿ ಈ ರೀತಿ ಆದ್ರೆ ಇದು ರೆಡಿ ಆಗೈತಿ ಅಂತ ಅರ್ಥ. ಇವಾಗ ಇದನ್ನು ನಿಮ್ಮ ಹತ್ರ ಟಿನ್ ಇದ್ರೆ ಟಿನ್ಗೆ ಹಾಕಿ ಈ ಸ್ವೀಟ್ನ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೆ ನಾನು ಈ ರೀತಿ ಪ್ಲಾಸ್ಟಿಕ್ ಕವರ್ ಇರ್ತೈತಲ್ಲ ಸ್ವೀಟ್ ಬಾಕ್ಸದು, ಅದನ್ನು ಇಲ್ಲೇ ತಗೊಂಡೇನ್ರಿ. ಅದಕ್ಕೆ ಒಂದು ಚೂರು ತುಪ್ಪನ ಸ್ಪ್ರೆಡ್ ಮಾಡಿ ನಾವು ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಂಥ ಸ್ವೀಟ್ ಮಿಶ್ರಣನ ಇವಾಗ ಈ ಬಾಕ್ಸ್ ಒಳಗೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕ್ರಿ. ನೋಡ್ರಿ ಈ ರೀತಿ ಕೈಲೇ ತಟ್ಟಿ ಇದನ್ನು ಸ್ವೀಟು ಸೆಟ್ ಮಾಡಬೇಕಾಗ್ತೈತಿ. ಸ್ವಲ್ಪ ರೆಡಿ ಮಾಡಿಟ್ಕೊಂಡಂಥ ಸ್ವೀಟ್ ಮಿಶ್ರಣನ ಈ ರೀತಿ ಬಾಕ್ಸ್ಗೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಒಂದೇ ಸಮ ಆಗುವಂಗೆ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗ್ತೈತಿ. ಈ ರೀತಿ ಸ್ವೀಟ್ ಮಿಶ್ರಣನ ಸ್ಪ್ರೆಡ್ ಮಾಡಿಂದ ಇದನ್ನು ಒಂದು ಸ್ಪೂನ್ ತಗೊಂಡು ನೀಟಾಗಿ ಒಂದೇ ಸಮ ಆಗುವಂಗೆ ಮಾಡಬೇಕ್ರಿ. ನೋಡ್ರಿ ಈ ಸ್ವೀಟ್ ಮಾಡೋದು ಎಷ್ಟೊಂದು ಈಸಿ ಐತಿ. ಸಿಂಪಲ್ಲಾಗಿ ಕೇವಲ 5 ನಿಮಿಷದಾಗ ಯಾರು ಬೇಕಾದರೂ ಈ ಸ್ವೀಟ್ನ ಮಾಡ್ಕೊಳ್ಬೋದು. ಕೆಡುತ್ತೆ ಅನ್ನೋ ಟೆನ್ಷನ್ ಏನೂ ಇಲ್ಲ. ಪಾಕ ಮಾಡಬೇಕಂತೇನಿಲ್ಲ. ಸ್ವಲ್ಪ ಗಟ್ಟಿ ಆದ್ರೆ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು, ಮತ್ತು ಸ್ವಲ್ಪ ತೆಳುವಾಗಿದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಪುಟಾಣಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈ ಸ್ವೀಟು ಕರೆಕ್ಟಾಗಿ ಬರ್ತೈತ್ರಿ. ನೋಡ್ರಿ ನಾನು ನೀಟಾಗಿ ಒಂದು ಸ್ಪೂನ್ ತಗೊಂಡು ಈ ರೀತಿ ಒತ್ತಿ ಹಿಟ್ಟನ್ನು ಈ ಸ್ವೀಟ್ ಮಿಶ್ರಣನ ಪೂರ್ತಿಯಾಗಿ ಸೆಟ್ ಮಾಡಾಕತ್ತೇನೆ. ಇವಾಗ ಇದನ್ನು ಹೊರಗಡೆ ಇಡೋದಾದ್ರೆ 1 ಅವರ್ ಇಡಬೇಕಾಗತ್ತೆ, ಮತ್ತು ಫ್ರಿಜ್ ಒಳಗೆ ಇಡೋದಾದ್ರೆ ಕೇವಲ ಅರ್ಧ ಗಂಟೆಯಲ್ಲಿ ಈ ಸ್ವೀಟ್ ಮಿಶ್ರಣ ಪೂರ್ತಿಯಾಗಿ ಸೆಟ್ ಆಗಿರುತ್ತೆ. ನಾನು ಈ ಸ್ವೀಟ್ ಮಿಶ್ರಣನ ಫ್ರಿಜ್ ಒಳಗದು ಇಟ್ಟಿಲ್ಲ, ಹಂಗೆ ಹೊರಗಡೆ ಇಟ್ಟು ಇದನ್ನು ಸೆಟ್ ಆಗೋದಕ್ಕೆ 1 ಅವರ್ ಬಿಟ್ಟು ವಾಪಸ್ಸು ನೋಡಾಕತ್ತೇನೆ ರೀ. 1 ಅವರ್ ಆದಮೇಲೆ ನೋಡಾತಿರ್ಬೋದು ನೀವು ಸ್ವೀಟು ಎಷ್ಟು ನೀಟಾಗಿ ಬಂದೈತೆ ಅಂಥೇಳಿ. ಸ್ವಲ್ಪ ಕೂಡ ಬಾಕ್ಸ್ಗೆ ಅಂಟ್ತಾ ಇಲ್ಲ, ಎಷ್ಟೊಂದು ಪರ್ಫೆಕ್ಟಾಗಿ ಬಂದೈತೆ ಅಂಥೇಳಿ ನೀವು ನೋಡಾತೀರಿ. ಈ ಸ್ವೀಟು ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತೈತ್ರಿ. ಈ ರೀತಿ ಪುಟಾಣಿನ ಯೂಸ್ ಮಾಡಿಕೊಂಡು ಮನೆಯವ್ರಿಗೆಲ್ರಿಗೂ ಸ್ವೀಟ್ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಕೆಲವೊಬ್ಬರಿಗೆ ಸ್ವೀಟ್ ಮಾಡೋಕೆ ಪಾಕ ಹಾಕೋಕೆ ಬರೋದಿಲ್ಲ, ಅಂಥವರು ಈ ಸ್ವೀಟ್ನ ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಒಲೆನ ಹಚ್ಬೇಕನ್ನೋ ಟೆನ್ಷನ್ ಇಲ್ಲ, ಕೇವಲ 5 ನಿಮಿಷದಾಗ ರೆಡಿ ಆಗ್ತೈತ್ರಿ. ಬೇಕ್ರಿಲಿ ಸಿಗೋ ಸ್ವೀಟ್ಗೂ ಈ ಸ್ವೀಟ್ಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರೋದಿಲ್ಲ. ನೋಡ್ರಿ ಇವಾಗ ಒಂದು ಚಾಕು ತೊಗೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಈ ಸ್ವೀಟ್ನ ಕಟ್ ಮಾಡಿ ಇಟ್ಕೊಳ್ಬೋದು. ನೋಡಾತಿರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಸ್ವೀಟು ಬಂದೈತೆ ಅಂತ ಹೇಳಿ. ಮೈಸೂರು ಪಾಕಿಗೂ ಈ ಸ್ವೀಟ್ಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ಮೈಸೂರು ಪಾಕಿಗಿಂತಲೂ ರುಚಿಯಾಗಿರುವಂಥ ಸ್ವೀಟ್ ರೆಸಿಪಿ ರೀ ಇದು. ಮೈಸೂರು ಪಾಕ್ ಮಾಡೋಕ್ಕಾದ್ರೆ ಜಾಸ್ತಿ ತುಪ್ಪನ ಯೂಸ್ ಮಾಡಿಕೊಂಡು ಮಾಡಬೇಕು. ಆದರೆ ಈ ಸ್ವೀಟ್ ಮಾಡೋಕ್ಕೆ ಕೇವಲ 1 ಟೀ ಸ್ಪೂನ್ ತುಪ್ಪ ಸಾಕು, ಅಥವಾ ತುಪ್ಪ ಹಾಕದೆ ಇದ್ರೂ ನಡಿತೈತ್ರಿ. ಅಷ್ಟು ಟೇಸ್ಟ್ ಕೊಡ್ತೈತ್ರಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡ್ರಿ. ಚಿಕ್ಕ ಮಕ್ಕಳಿಗಂತೂ ಈ ಸ್ವೀಟು ಭಾಳ ಇಷ್ಟ ಆಗ್ತೈತಿ. ಈಗಂತೂ ಹಬ್ಬಗಳು ಸಮೀಪ ಬರಾಕತ್ತಾವ. ಈ ಶಿವರಾತ್ರಿಗೆ ಈ ಸ್ವೀಟ್ ರೆಸಿಪಿನ ನೀವು ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಸ್ವೀಟು ಹೆಂಗೆ ಬಂತು ಅಂಥೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಚಲೋ ರೆಸಿಪಿ ಜೊತೆ ಸಿಗೋಣ್ರಿ. ಈ ರೆಸಿಪಿನ ಖಂಡಿತ ಎಲ್ಲರೂ ಟ್ರೈ ಮಾಡಿರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.